ಟು ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇಂದಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆಯ ಧಾರಣೆಯನ್ನು ನೋಡಿಕೊಂಡು ಬರೋಣ. ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂದು ಸಾಗರದಲ್ಲಿ ನೋಡೋದಾದರೆ ಚಾಲಿ ಅಡಿಕೆ ಒಂದು 36,000ದಿಂದ 39,000 ರೂಪಾಯಿ ಒಂದು ಕ್ವಿಂಟಲ್ಗೆ. ಹಾಗೆ ಸಾಗರದಲ್ಲಿ ನೋಡೋದಾದರೆ ಸಿಪ್ಪೆಗೋಟು ಒಂದು ಕ್ವಿಂಟಲ್ಗೆ ನೋಡೋದಾದರೆ 16,000ದಿಂದ 23,000 ರೂಪಾಯಿವರೆಗೆ ಮ್ಯಾಕ್ಸ್ ಪ್ರೈಸನ್ನು ಹೊಂದಿದೆ. ಗರಿಷ್ಠ ಬೆಲೆ 23,000, ಹಾಗೆ ಸರಾಸರಿ ಮಧ್ಯ ಬೆಲೆ 19,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ. ಶಿವಮೊಗ್ಗದಲ್ಲಿ ಸರಕು ಅಡಿಕೆ 76,000ದಿಂದ ಹಿಡ್ಕೊಂಡು 78,000 ರೂಪಾಯಿವರೆಗೆ ಎವರೇಜು ರೇಟ್ ಇದೆ. ಹಾಗೆ ಮ್ಯಾಕ್ಸಿಮಮ್ ಗರಿಷ್ಠ ಬೆಲೆ 86,000 ಒಂದು ಕ್ವಿಂಟಲ್ಗೆ ಸರಕು ಅಡಿಕೆದು. ಹಾಗೆ ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆಯ ಬೆಲೆ ನೋಡುವುದಾದರೆ ಒಂದು ಕ್ವಿಂಟಲ್ಗೆ ನೋಡುವುದಾದರೆ ಬೆಟ್ಟೆ ಅಡಿಕೆ 55,000ದಿಂದ 59,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ ರಾಸಿ ಅಡಿಕೆ 51,000ದಿಂದ 54,000. ತೀರ್ಥಹಳ್ಳಿಯಲ್ಲಿ ರಾಸಿ ಅಡಿಕೆಯ ಬೆಲೆ 52,000ದಿಂದ 52,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ತೀರ್ಥಹಳ್ಳಿಯಲ್ಲಿ ನೋಡಿದ್ರಲ್ಲ, ಶಿವಮೊಗ್ಗದಲ್ಲಿ ರಾಸಿ ಇಡೀ ಅಡಿಕೆ 50,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ರಾಸಿ ಇಡೀ ಅಡಿಕೆ 50,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದ್ದು, ಗೊರಬಲು ಅಡಿಕೆ ಶಿವಮೊಗ್ಗದಲ್ಲಿ ನೋಡುವುದಾದರೆ 40,000ದಿಂದ 43,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡೋದಾದರೆ ಸಿಪ್ಪೆಗೋಟು ತೀರ್ಥಹಳ್ಳಿಯಲ್ಲಿ 14,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ. ಭದ್ರಾವತಿಯಲ್ಲಿ ಸಿಪ್ಪೆಗೋಟು 12,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಪುಡಿ ಅಡಿಕೆ ನೋಡೋದಾದರೆ ಭದ್ರಾವತಿಯಲ್ಲಿ 8,000ದಿಂದ 8,400 ರೂಪಾಯಿದಿಂದ ವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ ಹಾಸ ಅಡಿಕೆಯ ಬೆಲೆ ನೋಡೋದಾದರೆ ಒಂದು ಕ್ವಿಂಟಲ್ಗೆ ನೋಡೋದಾದರೆ 53,000 ರೂಪಾಯಿದಿಂದ ಹಿಡ್ಕೊಂಡು 76,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡೋದಾದರೆ ಬೆಟ್ಟೆ ಅಡಿಕೆ ಶಿವಮೊಗ್ಗದಲ್ಲಿ 50,000ದಿಂದ 61,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ನೋಡಿ ರೈತ ಬಾಂಧವರೇ.